ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಮನೆ ದೇವರ ದರ್ಶನಕ್ಕೆ ಹೋಗ್ತಿದ್ದೀವಿ. ಶಿವ ಶಿರಚಾರಿಣಿ ಧನ್ಯೋಸ್ಮಿ ಸ್ವಾಮಿ. ಈ ಜಾಗ ನೋಡಿದ ತಕ್ಷಣ ಗೊತ್ತಾಗೋಗ್ಬಿಟ್ಟಿರುತ್ತೆ. ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಮನೆ ದೇವರು ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಬರಬೇಕಾಗಿತ್ತು, ಅದು ಯಾಕೋ ಗೊತ್ತಿಲ್ಲ ಬರೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಬಂದಿದ್ದೀವಿ. ಪ್ರತಿ ವಾರನೂ ಒಂದಿಷ್ಟು ಮುಡುಪನ್ನು ಕಟ್ಟಿಟ್ಟಿರ್ತೀನಿ. ನಾವು ಯಾವಾಗ ದರ್ಶನಕ್ಕೆ ಬರ್ತೀವಿ ಆ ಟೈಮಲ್ಲಿ ಅದನ್ನು ತೊಗೊಂಡು ಬಂದು ಹುಂಡಿ ಹಾಕ್ತೀವಿ. ಇನ್ನು ವೈಶುಗೆ ಗಾಯಗಳಾದಮೇಲಂತೂ ಸುಮಾರು ಸರಿ ಅಂದ್ಕೊಳ್ತಿದ್ದೆ ಹೋಗಿ ದರ್ಶನ ಮಾಡ್ಕೊಂಬಂದ್ಬಿಡೋಣ ಅಂತ ಹೇಳಿ. ಆ ದಿನ ಇವತ್ತು ಬಂದಿದೆ. ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇದೆ. ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ ದಿನ ಅಂತೂ ಒಂದು ಸ್ವಲ್ಪ ಕೂಡ ಜಾಗ ಇರಲ್ಲ. ಇಲ್ಲಿ ಅಷ್ಟೊಂದು ಗದ್ದಲ ಇರುತ್ತೆ. ದೇವಸ್ಥಾನ ದರ್ಶನ ಎಲ್ಲ ತುಂಬ ಚೆನ್ನಾಗಿಯೇ ಆಯಿತು. ಇನ್ನು ಆ ತಾಯಿ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಇರಲಿ, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡೆ. ದೇವಸ್ಥಾನದಲ್ಲಿ ಈ ಥರ ಅಮ್ಮಂದರು ಸುಮಾರು ಜನ ಇರ್ತಾರೆ. ಅವರ ಆಶೀರ್ವಾದ ಏನಿದೆ ಅಲ್ಲ, ಅದು ತುಂಬ ಒಳ್ಳೆಯದು. ನನ್ನ ಕೈಯಿಂದ ಎಷ್ಟು ಕೊಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕೊಟ್ಟು ನಾನು ಅವರಿಂದ ಆಶೀರ್ವಾದನ ತಗೊಂಡೆ. ಡ್ಯಾಮಿಂದ ನೆಕ್ಸ್ಟ್ ಡ್ಯಾಮಿಂದ ಸೀದಾ ಹಂಪಿ ಯಾವ ಸಾಯಂಕಾಲ ಡ್ಯಾಮ್ನಾಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಟೈಮಿನ ಭಾಳ ಇತ್ತು. ನೀನು ಗೊಬ್ಬರ ಹಚ್ಕೋಬೇಕಂತ ಹೇಳ್ತೀಯಲ್ಲ, ನಾವು ಹಚ್ಕೊಂತೀವಿ. ಗೊಬ್ಬರ ಹಚ್ಕೊಳ್ಳೋದಲ್ಲ, ಅದು ಗಿಡಗಳಿಗೆ ಹಾಕಕ್ಕೆ ಬರುತ್ತೆ, ತಗೊಂಡೋಗ ಅಂತ ಹೇಳ್ತಿದ್ದಾರೆ. ಅಲ್ಲ, ಗೊಬ್ಬರ ಪಪ್ಪ ತಿನ್ನೋ ಅಂತ ಹೇಳ್ತಾರಲ್ಲ ಒಂದೊಂದ್ಸರಿ, ನಾವು ಹಚ್ಕೊಂತೀವಿ ಅದನ್ನ. ಇವತ್ತೇನು ಎದ್ರಿಂದ ಮಟ್ಟ ಪಪ್ಪ? ಕರೆಕ್ಟ್ ಪಾಯಿಂಟ್ ಬಿ ನೋಟೆಡ್. ಬರೀ ಒಂದು 50-60 ಕಿಲೋಮೀಟ್ರಲ್ಲಿನೇ ಎಷ್ಟೊಂದು ಡಿಫ್ರೆನ್ಸು. ಈ ಕಡೆ ಬಂದುಬಿಟ್ರೆ ಎಂಥ ಅದ್ಭುತ ವಾತಾವರಣ. ಸೊ ಇವಾಗ ಹೋಗ್ತಿದ್ದೀವಲ್ಲ, ಈ ಜಾಗ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಈ ಕಡೆ ಹೊಸಪೇಟೆಗೆ ಬಂದಿದ್ದೀವಿ ಅಂದರೆ ಕಂಪಲ್ಸರಿ ಈ ಜಾಗಕ್ಕೆ ಹೋಗಿ ಬರಲೇಬೇಕು. ಅಯ್ಯೋ ಪಪ್ಪ, ನೀನೆಲ್ಲ ಮರ್ತೋಗ್ಬಿಟ್ಟಿಯಲ್ಲ. ನಾವು ಬಂದಿರೋದು ಪಂಪಾವನಕ್ಕೆ. ಇಲ್ಲಿಗೆ ಯಾರ್ಯಾರೆಲ್ಲ ಬಂದಿದ್ದೀರಾ ನಂಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಎಷ್ಟು ಒಳ್ಳೆ ಜಾಗ. ಇದು 2ನೇ ಸರಿ ನಾವು ಬರ್ತಿರೋದು. ಲಾಸ್ಟ್ ಟೈಮ್ ಬಂದಾಗ ಜನ ಜಾತ್ರೆ ಅಂತಲೇ ಹೇಳ್ಬೋದು. ಪ್ರೀ ವೆಡ್ಡಿಂಗ್ ಶೂಟ್ಸ್ ಅಂತೆ, ಆ ಶೂಟ್ ಈ ಶೂಟ್ ಅಂತ ಸಿಕ್ಕಾಪಟ್ಟೆ ಜನ ಇದ್ದರು. ಇವತ್ತು ಬೆಳಿಗ್ಗೆ ಅಲ್ವಾ, ಇನ್ನು ಈಗ ಒಬ್ಬೊಬ್ಬರೇ ಬರ್ತಾಯಿದ್ರು. ಹೋದಂಗೆಲ್ಲ ಬರೀ ಗಿಡಗಳು. ಆ ವಾತಾವರಣದಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡ್ಬಿಟ್ರೆ ಎಷ್ಟು ನೆಮ್ಮದಿ ಅಂತ ಅನಿಸುತ್ತೆ. ಎಲ್ಲಿ ನೋಡಿದ್ರು ಬರೀ ಪಕ್ಷಿಗಳ ಕಲರವ ಇರುತ್ತೆ. ಪಕ್ಕದಲ್ಲಿನೇ ಪಂಪಾವನ ನರ್ಸರಿ ಇದೆ, ಗೌರ್ಮೆಂಟ್ ಇರೋದು. ಸೊ ನಮಗೆ ಗಿಡಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಹೊಸ ಮನೆ ಕಟ್ಸಿದ್ದೀವಿ, ಸ್ವಲ್ಪ ಗಿಡಗಳೆಲ್ಲ ಬೇಕು. ವೆರೈಟಿ ಅಂದರೆ ಖಂಡಿತ ಇಲ್ಲಿಗೆ ಬಂದೋಗಿ. ಎಷ್ಟೊಂದು ಸಿಗುತ್ತೆ, ಅದು ಬರೀ ಕಡಿಮೆ ಪ್ರೈಸ್ಗೆ. ನಾವಲ್ಲಿ ತೊಗೋಬೇಕಾದ್ರೆ 200-300 ಆ ಥರ ಹೇಳ್ತಾರೆ. ಇಲ್ಲಿ ಏನಿಲ್ಲ, ಬರೀ 30-40 ರೇಟಿಗೆ ಒಳ್ಳೊಳ್ಳೆ ಗಿಡಗಳು ಸಿಗುತ್ತೆ. ಖಾಲಿ ಆಗ್ತಾನೆ ಇರುತ್ತೆ, ಅದನ್ನು ಮತ್ತೆ ಅವರು ರೆಡಿ ಮಾಡ್ತಾನೆ ಇರ್ತಾರೆ. ಸೊ ನೋಡ್ಬೋದು ಎಷ್ಟೆಲ್ಲ ವೆರೈಟಿ ಗಿಡಗಳಿದ್ದಾವೆ ಅಂತ ಹೇಳಿ.
ಎಷ್ಟು ಮೈನಾ ಇದು ನೋಡ್ಗ, ಇದು ಚೆನ್ನಾಗಿ, ಇದು ಹೂವು ಬಿಟ್ಟಿರ ಹಾವು ಪಾವು ಬಿಡ್ತಾವ, ಸ್ವಲ್ಪ ಹುಷಾರು. ಬೇರೆ ಅದೊಂದು ಸೊಳ್ಳೆ ನೋಡಿ ಎಷ್ಟದಾಗ ಚೆನ್ನಾಗಿ ಬಂದ. ಅದಕ್ಕೆ ದೊಡ್ಡ ಇಲ್ಲ ಅಷ್ಟೇ ಸಾಕು. ಆ ಸೈಡಿಗೆ ಇಡು ಹೋಗು. ಏನು ಮಾಡೋದು ಇವಾಗ? ಅದಕ್ಕೆ ನಮ್ಮಿಂದ ಬರಬೇಡ ನೀನು, ಬಂದರ ಮಾತು ಕೇಳ್ಬೇಕು ನೀನು. ಇದ್ರಾಗ ನೋಡ್ರಿ ಇದು ಚೆನ್ನಾಗೈತೆ. ಅದೇನು ಮಾಡಲ್ಲ, ಸುಮ್ಮನೆ ಅಲ್ಲಿ ಇದು ಜಗ್ಗೆ ಬಂದೈತೆ ನೋಡ್ರಿ ರೂಟ್ಸ್ ಎಲ್ಲ. ಅಲ್ಲ ಈಗ ಒಂದು ಬಾಲ್ಕನಿಯಲ್ಲಿ ಒಂದು ನಾಟ ಐತಲ್ಲ, ಇದು ಭಾಳ ಚೆನ್ನಾಗೈತೆ ನೋಡು. ಇದು ಡಿಫ್ರೆಂಟ್ ಐತ್ರಿ, ಇದನ್ನ ತಗೊಳ್ರಿ ಒಂದು. ಯಾಕ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಸಂಡೇ 2 ದಿನ ಕ್ಲೋಸ್ ಇರುತ್ತೆ. ನಾವು ಬಂದ ತಕ್ಷಣ ಬೇಜಾರಾಗೋಗ್ಬಿಡ್ತು, ಇದೇನಪ್ಪ ಅಲ್ಲಿಂದ ಬಂದಿದ್ವಿ ಕ್ಲೋಸ್ ಆಗೋಗಿದೆಲ್ಲ ಅಂತ ಹೇಳಿ ಹೊರಗಡೆ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದಾರೆ. ಸೊ ಕಾಲ್ ಮಾಡಿದ ತಕ್ಷಣ ಅವರು ಬಂದು ಗೇಟ್ ತೆಗೆದ್ರು. ಗಿಡಗಳನ್ನು ತೊಗೊಳ್ತಿದ್ದೀವಿ. ಮಿಕ್ಕಿರೋ ದಿನಗಳಲ್ಲಿ ಗೇಟ್ ಓಪನ್ ಇರುತ್ತೆ, ಸ್ಯಾಟರ್ಡೇ ಸಂಡೇ ಮಾತ್ರ ಕ್ಲೋಸ್ ಆಗಿರುತ್ತೆ. ಹೊರಗಡೆ ನಂಬರ್ ಇರುತ್ತೆ. ಅಕಸ್ಮಾತ್ ಬಂದಿದ್ದೀರಾ ಅಂದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿದರೆ ಅವರು ರೀಪ್ಲೈ ಮಾಡ್ತಾರೆ. ನೋಡ್ಬೋದು ಗಿಡಗಳು ಹೇಗೆಲ್ಲ ಇದ್ದಾವೆ ಅಂತ ಹೇಳಿ. ವಾ ಇದು ಎಷ್ಟು ಚೆನ್ನಾಗೈತಪ್ಪಜ್ಜಿ, ಅವ್ರನ್ನ ಕೇಳಿ ಇಬ್ಬರು ಹೊತ್ಕೊಂಡು ಹೋಗ್ಬಿಡಂಬ. ಇದುಗ ಎಷ್ಟು ದೊಡ್ಡದು ಬಂದೈತೆ ನೋಡು. ಬಾಲ್ಕನಿಯಾಗ ಇದು ಒಂದೇ ಸಾಕು. ಅಮ್ಮ ನೋಡಿಲ್ಲ, ಪಾಟ್ ನೋಡಿ ಎಷ್ಟು ದೊಡ್ಡ ಅದಾವ. ಎಲ್ಲಿ ಇದು ಎಷ್ಟು ಚೆನ್ನಾಗಿ ಬಂದೈತಲ್ಲ. ರೆಡ್ ಕಲರ್ ಗಿಡಗಳು ನೋಡ್ಬೇಕಷ್ಟೆ. ಅದು ಒಂಥರ ಡಿಫ್ರೆಂಟ್ ಐತೆ ನೋಡಿ. ತಗೋರಿ ಚೆನ್ನಾಗಿದೆ ಅಲ್ಲ. ಇದು ಹೇರ್ ಚೆನ್ನಾಗಿ ಬರ್ತಾರೆ ನೋಡಿ. ಸಸಿಗಳನ್ನು ಇವು ಕೂಡ ಎಷ್ಟು ಚೆನ್ನಾಗಿದೆ. ಇದ್ರಾಗ ಒಂದು ಒಯ್ಬೋದು ನೋಡಿ ಹೆಂಗಿದಾವೆ. ಚೆನ್ನಾಗೈತೆ. ಅಲ್ಲ ಸುಚಿತೈತಾ? ಇದು ಮಸ್ತ್ ಐತೆ. ಅದು ಬೇಸ್ ಐತೆ. ರೆಡ್ ಕಲರ್ ಹೊಡೆದ್ಬಿಟ್ರೆ ಅದು ಕೆಂಪು. ಮನಿ ಪ್ಲಾಂಟ್ ಬಂದಿರೋದು ನೋಡಿ. ಇದೀಗ ಇವೆಲ್ಲ ಫಂಕ್ಷನ್ಗಳಿಗೆ ಕೊಡ್ತಾರಂತೆ. ಓಡಾಡಿ ಸಾಕಾಯಿತು, ಸ್ವಲ್ಪ ಕೂತ್ಕೊಂಡಿದ್ದೀನಿ. ವಿಡಿಯೋ ಆನ್ ಮಾಡಿ. ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದರೆ ಈ ಸರಿ ಸ್ವಲ್ಪ ಗಿಡಗಳು ಕಮ್ಮಿನೇ ಇತ್ತು. ಇನ್ನು ಬೇಕಾಗಿರೋಷ್ಟು ಗಿಡಗಳನ್ನೆಲ್ಲ ತಗೊಂಡು ಇವಾಗ ನಾವು ಹೊರಟು ಬಂದಿದ್ದೆ ಡ್ಯಾಮಿಗೆ. ತುಂಗಭದ್ರಾ ಏನು ಬೋಟಿಂಗ್ ಐತೆ, ಎಲ್ಲ ಐತೆ. ಸಾಯಂಕಾಲ ತನಕ ಇದ್ದು ಅಮ್ಮ ಆಯ್ತಾ, ಬೋಟಿಂಗ್ ಗೀಟಿಂಗ್ ಗಾಡಿ ನೋಡಿ ಎಷ್ಟು ಹಸಿರು ನೋಡಿ. ಎಲ್ಲಿ ನೋಡಿದ್ರೂ ವಾತಾವರಣನೇ ಬೇರೆ. ಮೊನ್ನೆ CM ಬಂದೋಗ್ಯಾರ, ಅದಕೊಂಡು ಹೆಂಗ್ ಮಾಡ್ಯಾರ ಎಷ್ಟು ಫುಲ್ ಕ್ಲೀನ್ ನೋಡು. ರೋಡ್ ಹೆಂಗ್ ಮಾಡ್ಯಾರ, ಕಲರ್ ಗಿಲ್ಲರ್ ಬರಬ್ಬರಿ ಹಚ್ಚಾರ. ಮೇಲೆ ಹೋಗ್ತಾ ಇದ್ದೀವಿ ಅಂದರೆ ಆ ಖುಷಿನೇ ಬೇರೆ. ನೀರಿನ ಸೌಂಡ್ ಎಲ್ಲ ಕೇಳ್ತಾ ಇರುತ್ತೆ. ನಾವೇನಾದರೂ ಅತಿ ಹೆಚ್ಚು ಓಡಾಡಿರೋ ಜಾಗಗಳಂದರೆ ಹಂಪಿ ವಿರೂಪಾಕ್ಷೇಶ್ವರನ ಸನ್ನಿಧಿ, ಹಾಗೆ ಡ್ಯಾಮು, ನಮ್ಮ ಮನೆ ದೇವರು. ಸೊ ಈ ಕಡೆ ಸಿಕ್ಕಾಪಟ್ಟೆ ಓಡಾಡಿದ್ದೀವಿ. ಅಪ್ಪಾಜಿ ನೀನು ಇವ್ರ ಥರ ದೊಡ್ಡ ವ್ಯಕ್ತಿ ಆಗಬೇಕು. ಅಲ್ಲೂ ಡಕ್ಕಗ ಸ್ವಿಮ್ ಮಾಡ್ತಿರೋದು ಕಾಣಿಸ್ತಾ?
ಹೀಗೆ ಕಸರು ನೋಡಿ ಬಂದು ನಿಂತಿರೋದು. ನೋಡು ಮಮ್ಮಿ ಈಗ ನೋಡಿ ಎಲ್ಲ ಕಸರಪ್ಪಜಿ, ಮಳೆ ನೀರು ಬಂದಿರೋದು ಸ್ಟಾಕ್. ಅದನ್ನ ಇಲ್ಲಿ ಏನಾದರೂ ಸ್ನ್ಯಾಕ್ಸ್ನ ತೊಗೊಂಡ್ರೆ ತಿನ್ನೋದು ಎಷ್ಟು ಕಷ್ಟ ಅಂದರೆ ಏನು ತಿನ್ನೋಕೆ ಕೊಡೋದೇ ಇಲ್ಲ, ಅಷ್ಟೊಂದು ಕೋತಿಗಳೆಲ್ಲ ಇದೆ. ಹಾಕಿದರೂ ಕೂಡ ನಮ್ಮ ಕೈಯಾಗಿರೋದನ್ನು ಕಿತ್ಕೊಂಡು ಓಡ್ತಾ ಇರ್ತವೆ. ಸೊ ವೈಶು ಬಚ್ಚಿಟ್ಕೊಂಡು ಹೋಗ್ತಿದ್ದಾಳೆ. ಡ್ಯಾಮಲ್ಲಿ 70% ನೀರು ಬಂದಿದೆ, ಇನ್ನೊಂದು 30% ಅಷ್ಟೇ. ಕೋಟ್ಯಾಂತರ ಜನರ ಜೀವನಾಡಿ, ನೋಡೋದಕ್ಕೆ ಎಷ್ಟೊಂದು ಖುಷಿ ಅಂತ ಅನಿಸುತ್ತೆ. ಆಗಸ್ಟ್ 15 ಡ್ಯಾಮೆಲ್ಲ ಕಂಪ್ಲೀಟ್ ಆಗಿ ತುಂಬುತ್ತೆ. ಅವಾಗೆ ಅಲ್ವಾ ಹೊರಗಡೆ ನೀರನ್ನು ಬಿಡೋದು. ಸ್ವಲ್ಪ ಮಳೆ, ಸ್ವಲ್ಪ ಬಿಸಿಲು, ಜೊತೆಯಲ್ಲಿ ಒಂದು ಒಳ್ಳೆ ಕಾಫಿ. ಎಲ್ಲಿ ನೋಡಿದರೆ ಗಿಡಗಳು, ಹೂಗಳು ಅವೇ ಕಣ್ಣಿಗೆ ಬೀಳ್ತಿರ್ತವೆ. ಎಷ್ಟೊಂದೆಲ್ಲ ಚೆನ್ನಾಗಿ ಹೂವು ಬಿಟ್ಟಿದೆ ನೋಡಿ ಇದರಲ್ಲೆಲ್ಲ. ಎಂಥ ಮಿರಾಕಲ್ ಅಂತ ಅನಿಸುತ್ತೆ. ಎಷ್ಟು ದೊಡ್ಡ ಡ್ಯಾಮು. ಇದನ್ನು ಪೂರ್ತಿಯಾಗಿ ನೋಡಬೇಕು ಅಂದರೆ ಮೇಲಿರುವಂಥ ಗೆಸ್ಟ್ ಹೌಸ್ಗೆ ಹೋಗಿ ನಾವು ನೋಡ್ಕೋಬೇಕು. ನಮ್ಮ ಕಣ್ಣು ಎಷ್ಟು ದೂರ ಹೋಗುತ್ತೋ ಅಲ್ಲಿವರೆಗೂ ಬರೀ ನೀರೇ ಕಾಣಿಸುತ್ತೆ, ಬೇರೆ ಏನೂ ಕಾಣಿಸಲ್ಲ ಅಲ್ಲಿ. ನಿಜ ಹೇಳಬೇಕು ಅಂದರೆ ಇಲ್ಲಿಗೆ ಬಂದಾಗ ಹೋಗೋದಕ್ಕೆ ಮನಸ್ಸೇ ಇರಲ್ಲ. ಸೊ ಕಂಪ್ಲೀಟಾಗಿ ಎಲ್ಲ ನೋಡಿಕೊಂಡು ಇನ್ನು ಕೆಳಗಡೆ ಹೋಗ್ತಿದ್ದೀವಿ. ಮನಸ್ಸೆಂಬುದು ಅತಿ ದೊಡ್ಡ ಶಕ್ತಿ ಅಂತೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಲ್ಲಿ ಕೆಲವೊಂದೆಲ್ಲ. ಒಂದಿಷ್ಟು ಆಟಗಳನ್ನು ಆಡ್ತೀವಿ ಅಂತ ಹೇಳ್ತಾಯಿದ್ರು, ಹಾಗಾಗಿ ಟೋಕನ್ ತೆಗೆಸ್ತಿದ್ದಾರೆ. ಸ್ವಲ್ಪ ಹೇಳ್ಕೊಡಪ್ಪ. ಈ ಜಾಗ ಏನಿದೆ ಅಲ್ಲ, ನಾವು 11 ವರ್ಷದ ಕೆಳಗಡೆ ಬಂದಿದ್ವಿ. ಫಸ್ಟು ಹಸ್ಬೆಂಡ್ ಡ್ಯೂಟಿ ಮಾಡಿದ್ದು ಹಂಪಿಯಲ್ಲಿ, ನಾವು ಕಮಲಾಪುರಲ್ಲಿದ್ವಿ ಮದುವೆ ಆಗಿ ಹೊಸರಲ್ಲಿ. ಸೊ ಅವಾಗವಾಗ ಬಂದು ಹೋಗ್ತಿದ್ವಿ. ಇವಾಗ ಸ್ವಲ್ಪ ಎಲ್ಲ ಮಾಡಿಫೈ ಆಗಿದೆ, ಇವಾಗ ಗೇಮು ಅದು ಇದು ಅಂತ ಹೇಳಿ. ಆಗಸ್ಟ್ 15 ಟೈಮಲ್ಲಿ ಬಂದಿದ್ವಿ. ಡ್ಯಾಮ್ ಮೇಲೆಲ್ಲ ಲೈಟ್ ಹಾಕಿ ನೀರು ಹೊರಗಡೆ ಬಿಡೋದು, ಮತ್ತು ಇಲ್ಲೆಲ್ಲ ಕಾರಂಜಿದು ಡ್ಯಾನ್ಸ್ ಎಲ್ಲ ಇರ್ತಾಯಿತ್ತು. ಬನ್ನಿ, ಫಿಶ್ ಅಕ್ವೇರಿಯಂ ಇದೆ, ಒಳಗಡೆ ಎಲ್ಲ ನೋಡ್ಕೊಂಬರೋಣ. ಆಲ್ಮೋಸ್ಟ್ ನಾವು ಚಿಕ್ಕವ್ರು ಇರಬೇಕಾದ್ರೆ ಇದನ್ನೆಲ್ಲ ನೋಡಿದ್ದು ಸ್ಕೂಲ್ ಕಡೆಯಿಂದ ಟ್ರಿಪ್ ಬಂದಿರ್ತಿದ್ವಲ್ಲ, ಆ ಟೈಮಲ್ಲಿನೇ ನೋಡಿರೋದು. ನಾವು ನಾರಾಯಣಪುರ ಡ್ಯಾಮಿಗೆ ಹೋಗಿರೋದಾಯಿತು, ಈ ಕಡೆ ಬಂದಿರೋದಾಯಿತು, ಸೊ ಹಂಪಿಗೆ ಹೋಗಿರೋದಾಯಿತು. ಇದೆಲ್ಲ ನಾವು ಸ್ಕೂಲ್ ಡೇಸಲ್ಲಿನೇ ಹೋಗಿರುವಂಥ ಟ್ರಿಪ್ಪು. ನಾವೇ ನಮ್ಮ ತಾಯಂದ್ರು ಕರ್ಕೊಂಡು ಬಂದು ತೋರಿಸಿರೋವಂಥ ಜಾಗಗಳಂತೂ ಅಲ್ವೇ ಅಲ್ಲ. ಇವಾಗ ಎಲ್ಲರೂ ಕರ್ಕೊಂಬಂದು ಮಕ್ಕಳನ್ನೆಲ್ಲ ತೋರಿಸ್ತಿದ್ದಾರೆ. ತುಂಬ ಖುಷಿ ಅಂತ ಅನಿಸುತ್ತೆ. ಕಾಲ ಎಷ್ಟೊಂದೆಲ್ಲ ಬದಲಾವಣೆ ಆಗಿದೆ ಅಲ್ಲ ಅಂತ ಹೇಳಿ. ನಮ್ಮ ಅಮ್ಮನವ್ರಿಗೆ ಇದೆಲ್ಲ ಏನೂ ಗೊತ್ತಿರಲಿಲ್ಲ, ಎಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅಂತ ಹೇಳಿ. ಇದೆಲ್ಲ ಏನಿದೆ ಅಲ್ಲ ಫಿಶ್ ಅಕ್ವೇರಿಯಮ್ಮು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಫಿಶ್ಗಳು ತುಂಬ ಆ್ಯಕ್ಟಿವ್ ಆಗಿಯೇ ಇದ್ವು. ಇಲ್ಲೆಲ್ಲ ನೋಡಿಕೊಂಡು ಸೊ ಮತ್ತೆ ಹೊರಗಡೆ ಹೊರಟ್ವಿ. ಪಕ್ಕದಲ್ಲಿನೇ ಬೋಟಿಂಗ್ ಎಲ್ಲ ಇದೆ ಮಕ್ಕಳಿಗೆ ಆಟ ಆಡೋದಕ್ಕೆ.
ನೋಡಿ ಎಷ್ಟು ಅಟ್ರಾಕ್ಟಿವ್ ಐತಿ. ಡೈನೋಸರ್ ಕಲರ್ ನೋಡು, ಒಂದು ಬಿಳಿ ಅಲ್ಲ, ಒಂದು ಕರೆದು ಒಂದು ಕೆಂಪುದು ನ್ಯಾಚುರಲ್ ಆಗಿ ಕಾಣಂಗೆ ಮಾಡ್ಯಾರ. ಒಳಗಡೆ ಕುಂದ್ರಕ್ಕೆ ಆಗಲಿಲ್ಲ, ಮಕ್ಕಳದು ಬೋಟಿಂಗ್ ಇದೆ ಇನ್ನೊಂದು ಸ್ವಲ್ಪ. ಎಷ್ಟು ವಾಸನೆ ಆ ಊದ್ನಿ ಕಡ್ಡಿದು ಅಂದರೆ ವಾಮಿಟು ತೆಲ್ಲೋ ಎರಡೂ ಬರುತ್ತೇನೋ ಅನ್ಸಕತ್ತೈತೆ. ಅದಾದಮೇಲೆ ವಿಪರೀತ ಸೌಂಡ್ ಸಾಂಗಿಂದು, ಅದಕ್ಕೂ ತೆಲ್ಲೋ ಬರುತ್ತೆ ಅಂತ ಹೇಳಿ ಹೊರಗಡೆ ಬಂದು ಕೂತಿದ್ವಿ. ಇನ್ನು ಅವ್ರದ್ದು ಮುಗೀತು, ಕರ್ಕೊಂಡು ಹೊರಟ್ವಿ. ಎಲ್ಲ ಓಡಾಟ ಮುಗಿಸೋಷ್ಟೊತ್ತಿಗೆ 3 ಗಂಟೆ ಆಯಿತು. ಈ ಗಾಳಿ ಬಡಿಸ್ಕೊಳ್ಳೋದೊಂದು ಆ ಕಡೆ ಈ ಕಡೆ ಓಡಾಡಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು ನನಗೆ. ತಡ್ಕೊಳಕ್ಕಾಗಲಿಲ್ಲ, ಹೊಟ್ಟೆ ಎಲ್ಲ ಸಂಕಟ ಆಗ್ತಿತ್ತು ಅಂತ ಹೇಳಿ ನಾನು ಕೂಡ ಟಿಫನ್ನ ಮುಗಿಸ್ಕೊಂಡೆ. ಇನ್ನು ಹಂಪಿಗೆ ಹೋಗೋ ದಾರಿಯಲ್ಲಿ ಈ ಥರ ಸಿರಾಮಿಕ್ಕು ಆಮೇಲೆ ಕಲ್ಲಿನ ಐಟಮ್ಮು ಭಾಳ ಚೆನ್ನಾಗಿರುವಂಥದ್ದೆಲ್ಲ ಇತ್ತು. ನೋಡೋಣ, ಏನಾದರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಿದ್ದೀವಿ. ಏನು ಪಾಠ ಚೆನ್ನಾಗೈತೆ. 3 होना देख के बोल भाई रेट. क्या फॉरेन लोगों को बोलते ऐसे बोलते थे ग्रेट. हाँ नहीं, इधर फॉरेन लोग ज़्यादा आते हैं ना, इसके वही रेट बोलते हैं. ಈ ಕ್ಲೈಮೇಟಿಗೆ ಕೇಳಬೇಕಾ ಹೇಳಿ, ಹೆಡ್ಡೇಕು ಆಮೇಲೆ ಗಂಟ್ಲ ನೋವು ವಿಪರೀತ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಜಂಡು ಬಾಂಬ್ ಹಿಡ್ಕೊಂಡು ಓಡಾಡ್ತಾ ಇದ್ದೆ. ಇದೆಲ್ಲ ಹ್ಯಾಂಡ್ ಮೇಡು, ಮಣ್ಣಿಂದ ಮಾಡಿರೋದು ಅಂತ ಹೇಳ್ತಾಯಿದ್ರು. ಇದರಲ್ಲೂ ಕೂಡ ಒಂದು ತೊಗೊಂಡೆ ನಾನು. ಅಲ್ಲಿ ಜಾಗ ಇರೋ ತಡಿಮ, ಜಾಗ ಇರ್ಬೇಕು. ಮೊದಲಿರುವಂಥ ಹಂಪಿಗೂ ಇವಾಗಿರುವಂಥ ಹಂಪಿಗೂ ತುಂಬಾ ವ್ಯತ್ಯಾಸ ಇದೆ. ಮೊದಲೆಲ್ಲ ರೂಮ್ ಅಲ್ಲೇ ಇರ್ತಿತ್ತು ಗುಡಿ ಹತ್ರ, ಅದೆಲ್ಲ ಡೆಮೊಲಿಷ್ ಮಾಡಿ ಇವಾಗ ಹೊರಗಡೆ ಜಾಗ ಕೊಟ್ಟಿದ್ದಾರೆ. ಸೊ ಹೊರಗಡೆ ಈ ಥರ ರೂಮ್ಗಳನ್ನೆಲ್ಲ ಕಟ್ಸಿದ್ದಾರೆ. ಅವರು ಜಾಸ್ತಿ ಫಾರಿನರ್ಸ್ಗೆ ಅಟ್ರಾಕ್ಟಿವ್ ಆಗೋ ಥರ, ಅವ್ರಿಗೆ ಇಷ್ಟ ಆಗೋ ಥರನೇ ರೂಮ್ಗಳನ್ನು ಕಟ್ಸಿರ್ತಾರೆ. ಸೊ ಇದನ್ನು ನೋಡಿದಾಗ ನಂಗೆ ಹಳ್ಳಿ ಮನೆ ನೆನಪಾಗ್ತಾಯಿತ್ತು. ಅದೇ ಮಾಡೆಲಲ್ಲಿನೇ ಇದೆ ಈ ರೂಮು. ಇಲ್ಲೆಲ್ಲ ಬರೀ ರೂಮ್ಗಳೇ ಇರೋವಂಥದ್ದು. ಇದು ಬಂದು ಹಸ್ಬೆಂಡ್ ಫ್ರೆಂಡ್ ರೂಮು. ಮೊದಲೆಲ್ಲ ಇಲ್ಲೇ ಕೆಲಸ ಮಾಡಿರೋದ್ರಿಂದ ಇಲ್ಲಿ ಸುಮಾರು ಜನ ಪರಿಚಯ ಇದ್ದಾರೆ. ತುಂಬ ಒಳ್ಳೆಯ ವಾತಾವರಣ ಅಂತಲೇ ಹೇಳ್ಬೋದು. ಸೊ ಫುಲ್ಲು ಮೋಡ ಆಗಿತ್ತು. ಕ್ಲೈಮೇಟ್ ನೋಡಿ ಹೆಂಗಿದೆ ಅಂತ ಹೇಳಿ. ವಾ ಮಳೆ ಫುಲ್ಲು. ಒಳ್ಳೆ ಮಳೆ ಬಂತು. ಇಬ್ರಿಗೂ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಬಿಸಿನೀರಿಂದ ಫ್ರೆಶ್ ಅಪ್ ಮಾಡಿಸಿ ಬಟ್ಟೆನೆಲ್ಲ ಚೇಂಜ್ ಮಾಡಿಸಿದ್ದೀನಿ. ಅಶು ಅಂತ ಏನೂ ಇರಲಿಲ್ಲ. 3 ಗಂಟೆ ಟೈಮಲ್ಲಿ ಅಲ್ವಾ ಊಟ ಮಾಡಿದ್ದು, ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ತಿಂತಾರೆ ಅಂತ ಹೇಳಿ ರೂಮ್ ಪಕ್ಕದಲ್ಲೇ ದ ಮಂಕಿ ಪ್ಲೇಟ್ಸ್ ಅಂತ ಇದೆ. ಸೊ ಸ್ನ್ಯಾಕ್ಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಮಕ್ಕಳು ತಿಂತಿದ್ದಾರೆ. ರೂಮ್ ಅಪೋಸಿಟಲ್ಲೇ ಒಂದು ಶಾಪ್ ಇದೆ.
ಇಲ್ಲಿ ಪ್ರತಿಯೊಂದು ಹ್ಯಾಂಡ್ ಮೇಡ್ ಇರುತ್ತೆ. ಆಮೇಲೆ ಫಾರಿನರ್ಸ್ ಜಾಸ್ತಿ ವಿಸಿಟ್ ಇರೋದ್ರಿಂದ ಎಲ್ಲನೂ ಡಬಲ್ ರೇಟ್ ಇರುತ್ತೆ. ನನಗೆ ಈ ಮೂರ್ತಿಗಳಂತೂ ಎಷ್ಟು ಇಷ್ಟ ಆಯಿತು ವಿಘ್ನೇಶಂದು ಅಂದರೆ ಒಂದು ಕೈಗೆ ಎತ್ತಿದ್ರೂ ಹೇಳ್ತಿಲ್ಲ, ಅಷ್ಟೊಂದು ಹೆವಿ ಇದೆ. ತೊಗೊಂಡ್ಮೇಲೆ ಆ ಥರದ್ದೊಂದು ಮನೆ ಇರಬೇಕು, ಇಟ್ಟರೆ ಒಂದು ಕಳೆ ಇರಬೇಕು, ಹಂಗಿರ್ಬೇಕು. ಆ ಥರ ಇದ್ದಾಗ ಮಾತ್ರ ತೊಗೋಬೇಕು ಅಂತ ಅನಿಸುತ್ತೆ. ಯಾಕಂದರೆ ಆ್ಯಂಟಿಕ್ ಪೀಸ್ ಅದೆಲ್ಲ ಎಷ್ಟೊಂದು ಕಾಸ್ಟ್ಲಿ ಇರುತ್ತೆ. ಇಲ್ಲೆಲ್ಲ ಪ್ರತಿಯೊಂದು ಹ್ಯಾಂಡ್ ಮೇಡ್ ಪ್ರಾಡಕ್ಟೇ, ಬಳಸುವಂಥ ವಸ್ತುಗಳಾಯಿತು. ಆಮೇಲೆ ಬ್ಯಾಗ್ ಅಂತೂ ಈ ಬಾಳೆ ಎಲೆ ನಾರು ಬರುತ್ತಲ್ಲ ಅದರಿಂದ ಎಲ್ಲ ಮಾಡ್ತಾರಂತೆ ನೋಡಿ. ಇಲ್ಲೆಲ್ಲ ಧೂಪ ಹಾಕೋಂಥದ್ದು, ಆಮೇಲೆ ಕಲ್ಲಿನ ರಥ. ಇಲ್ಲಿ ಸಿಗುವಂಥ ಕಲ್ಲುಗಳನ್ನೆಲ್ಲ ಅವರು ಬಳಸಿ ಮಾಡ್ತಾರಂತೆ. ಕಲ್ಲಿನ ವಿಘ್ನೇಶ್ವರ ಎಲ್ಲ 15,000 20,000 ಹೇಳ್ತಾರೆ, ಚಿಕ್ಕ ಚಿಕ್ಕದು, ಅಷ್ಟೊಂದು ಕಾಸ್ಟ್ಲಿ ಇರುತ್ತೆ. ಇವುಗಳನ್ನೆಲ್ಲ ನೋಡಿ ಮನಸ್ಸು ಮತ್ತು ಕಣ್ಣನ್ನು ತುಂಬಿಸ್ಕೋಬೇಕು. ದೇವರ ವಿಗ್ರಹಗಳು ಕೂಡ ಇಲ್ಲೇ ಸಿಗುತ್ತೆ. ಹಾಗೆ ಇವತ್ತಿನ ಈ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಖಂಡಿತ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.